ಮ್ಯಾಮ್ ಇವಾಗ ಒಂದು ಗೇಮ್ ರೆಡಿ ಮಾಡ್ಕೊ ಬಂದೆ ನಿಮಗೋಸ್ಕರ. Okay. ದಿಸ್ ಆರ್ ದಟ್ ಅಂತ ಅಷ್ಟೇ, ಸಿಂಪಲ್. ಓಕೆ ಓಕೆ ರೆಡಿ, ನಾ ದಿಸ್ ಆರ್ ದಟ್. ಆಯ್ತು. ಸಿಂಗಲ್ ಸ್ಕ್ರೀನ್ ಆರ್ ಮಲ್ಟಿ ಸ್ಕ್ರೀನ್? ಯಾವ ಅರ್ಥದಲ್ಲಿ ಕೇಳ್ತಿದ್ದೀರಾ? ಮೂವಿ ನೋಡೋಕ್ಕೆ ನಿಮಗೆ ಸಿಂಗಲ್ ಸ್ಕ್ರೀನ್ ಅಥವಾ ಮಲ್ಟಿ ಸ್ಕ್ರೀನ್ ಇಷ್ಟ ಆಗುತ್ತಾ? ಸಿಂಗಲ್ ಸ್ಕ್ರೀನ್ ಅಂದರೆ ಥಿಯೇಟರ್ಸ್, ಇಲ್ಲ ಅಂದರೆ ಮಲ್ಟಿಪ್ಲೆಕ್ಸ್. ನಂಗೆ ಆ್ಯಕ್ಚುಲಿ ಈ ಪಕ್ಕಾ ಲೋಕಲ್ ಥಿಯೇಟರ್, ಹಳೆ ಥಿಯೇಟರ್ಗಳಿರ್ತಾವಲ್ಲ, ಆ ಥರ ಥಿಯೇಟರ್ಗಳು, ಆ ವಿಸಿಲ್ಲು, ಆ ಚಪ್ಪಾಳೆ, ಅದೇ ಇಷ್ಟ ಆಗುತ್ತೆ ನನಗೆ. ಆ ವೈಬು ಐ ಡೋಂಟ್ ಥಿಂಕ್ ಎನಿ ಮಲ್ಟಿಪ್ಲೆಕ್ಸ್. ಓಕೆ, ಆ ಥರ ಎಂಜಾಯ್ ಮಾಡಿದರೆ ಯಾವ ಮೂವಿ? ಓ ಎಸ್, ತುಂಬ. ನಾನು ಅಂದರೆ ನಾನು ಚಿಕ್ಕವಳಿದ್ದಾಗ ನನ್ನ ಮಾವಂದ್ರೆಲ್ಲ ಮೆಜೆಸ್ಟಿಕ್ಕಲ್ಲಿ ತ್ರಿಭುವನ್ನು, ಆಮೇಲೆ ಕಪಾಲಿ, ಈ ಥರ ಥಿಯೇಟರ್ಗಳಿಗೆ, ಡಿಬಾಸ್ ಸಿನಿಮಾಗಳಲ್ಲಿ ಮೆಜೆಸ್ಟಿಕ್ಕು ನೋಡಿದ್ದೀನಿ ನಾನು ಕುತ್ಕೊಂಡು. ಎಲ್ಲ ನನ್ನ ಮಾವಂದ್ರು ಮಧ್ಯದಲ್ಲಿ ನಾನು ಒಬ್ಳು ಹುಡುಗಿ, ಚಿಕ್ಕ ಹುಡುಗಿ ಕುತ್ಕೊಂಡು ಅಷ್ಟಂದ್ರ ಮಧ್ಯ ನಾನು ಚಿಲ್ಲೆ ಹೊಡೆದಿದ್ದೀನಿ. ಸೊ I completely very well remember that vibe. ಸೊ ಆ ಲೋಕಲ್ ಥಿಯೇಟ್ರು, ಆ ಕ್ರೌಡು, ಆ ಶಿಳ್ಳೆ, ಆ ಚಪ್ಪಾಳೆ, ಆ ಗೌಜು ಗಲಾಟೆ, ಅದು ಆ ಮಜಾನೇ ಬೇರೆ. ಅದು ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಆ ಮಜಾ ಇರಲ್ಲ. ಓಕೆ, ರೀಸೆಂಟ್ ಆಗಿ ಯಾವ್ದಾದ್ರು ನೋಡಿದ್ಯಾ? ರೀಸೆಂಟ್ ಆಕ್ಚುಲಿ ನಾನು ಲಾಸ್ಟ್ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ಅಂತಂದ್ರೆ, ಆ ಥರ ಥಿಯೇಟ್ರಲ್ಲಿ ನೋಡಿದ ಸಿನಿಮಾನಾ? ಆ ಥರ ಥಿಯೇಟ್ರಲ್ಲಿ ಯಾವ ಸಿನಿಮಾ ನೋಡಿದೆ ನಾನು? ಈ ಸಿನಿಮಾ ನೋಡ್ತೀರಾ ಅಟ್ಲೀಸ್ಟ್? ಇದು ಲೈಕ್ ಓ ಎಸ್, ಡೆಫಿನೆಟ್ಲಿ. ಓಕೆ, ನಾನು ಆ ಥರ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ನನಗೆ ನೆನಪಾಗ್ತಾ ಇಲ್ಲ ಆ್ಯಕ್ಚುಲಿ. ತುಂಬ ಟೈಮ್ ಆಯ್ತು ಆ ಥರ ಸಿನಿಮಾ, ಆ ಥರ ಥಿಯೇಟ್ರಲ್ಲಿ, ಆ ಥರ ಎನ್ವಿರಾನ್ಮೆಂಟಲ್ಲಿ ನೋಡಿ. ಇನ್ಫ್ಯಾಕ್ಟ್ ಥಿಯೇಟ್ರಲ್ಲೇ ನಾನು ಲಾಸ್ಟ್ ನೋಡಿದ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾ ಅನ್ಸುತ್ತೆ. ಅದಾದ್ಮೇಲೆ ಥಿಯೇಟ್ರಲ್ಲಿ ಸಿನಿಮಾಗಳೇ ಒಳ್ಳೆ ಸಿನಿಮಾ. ಹೌದು. ಓಕೆ, ಸೊ ನೆಕ್ಸ್ಟ್, ಕಾರ್ ಆರ್ ಬೈಕ್? ಬೈಕ್. ಯಾಕೆ ಬೈಕ್ ಚೂಸ್ ಮಾಡ್ತೀರಾ? ಕಾರಲ್ಲಿ ಅಂತಂದ್ರೆ ಎದುರುಗಡೆ ಮಾತ್ರ ಆ ಒಂದು ವ್ಯೂ ಇರುತ್ತೆ. ಐ ಥಿಂಕ್ ಬೈಕಲ್ಲಿ ದಟ್ಸ್ ದಿಸ್ 360 ವ್ಯೂ ಅಂಡ್ ದಟ್ ವೈಬ್ ಇಸ್ ಡಿಫ್ರೆಂಟ್. ಆಫ್ ಕೋರ್ಸ್ ಬೆನ್ನು ನೋವತ್ತೆ, ಎಲ್ಲ ಅಂದ್ರೆ ಲಾಂಗ್ ಡ್ರೈವ್ಸ್ ಎಲ್ಲ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಆದ್ರೂ ಬೈಕಲ್ಲಿ ಸಿಗೋ ಮಜಾ ಕಾರಲ್ಲಿ ಸಿಗಲ್ಲ. ಓಕೆ, ಮಾಸ್ ಆರ್ ಕ್ಲಾಸ್ ಸಿನಿಮಾಸಲ್ಲಿ? ಐ ಥಿಂಕ್ ಕ್ಲಾಸ್. ಮಾಸ್ಗಿಂತ ನಾನು ಕ್ಲಾಸ್ ಪ್ರೆಫರ್ ಮಾಡ್ತೀನಿ. ಓಕೆ, ಸೂಪರ್. ಸೀರಿಯಲ್ ಆರ್ ಮೂವಿ? ಸ್ವಲ್ಪ ಕಷ್ಟ. ಬಟ್ ಯು ಹ್ಯಾವ್ ಟು ಟೆಲ್ ಒನ್. ವೆಬ್ ಸೀರೀಸ್. ನೋ, ಅದಿಲ್ಲ. ಮೂವೀಸ್. ಆಫ್ ಕೋರ್ಸ್. ಒಂದು ರೀಸನ್ ಅದಕ್ಕೆ? ಬೇಗ ಮುಗ್ದೋಗುತ್ತೆ. ಅದು ನಿಜಾನೇ, ಆಕ್ಚುಲಿ ಫ್ಯಾಕ್ಟ್. ಇಲ್ಲ, ಸೀರಿಯಲ್ ಅರ್ಧ ಗಂಟೆಲಿ ಮುಗಿಯುತ್ತೆ, ಆದ್ರೂ ಅದು ವರ್ಷಾನ್ಗಟ್ಲೆ ಎಳಿತಾರೆ. ಬಟ್ ಸಿನಿಮಾ ಅಲ್ಲ, ಶೂಟಿಂಗ್ ವಿಷಯ ಅಲ್ಲ, ನೋಡೋದಕ್ಕೂ ಗೆಟ್ಸ್ ಓವರ್ ಇನ್ 2 hours, 1.5 hours ಮುಗ್ದೋಗುತ್ತೆ. ಸೀರಿಯಲ್ ಅಂದ್ರೆ ದಿನಾ ಕುತ್ಕೊಂಡು ಅಷ್ಟೊತ್ತಿಗೆ ನೋಡ್ಬೇಕು. ಮಿಸ್ ಆದ್ರೆ ಏನಾಯ್ತು ಅಂತ ತಲೆ ಕೆರ್ಕೋತಾ ಇರ್ತೀವಿ. ಒಂದ್ ವಾರ ಆದ್ಮೇಲೆ ಹೋಗಿ ನೋಡಿದ್ರು ಅಲ್ಲೇ ಇರುತ್ತೆ ಆ ಸೀರಿಯಲ್, ಮುಂದಕ್ಕೆ ಹೋಗಿರಲ್ಲ ಕತೆ. ಸೊ ಅದೆಲ್ಲ ತಲೆನೋವು ಬೇಡ ಅಂತ. ಓಕೆ, ನೀವು ಸೀರಿಯಲ್ಸ್ ಮಾಡ್ಬೇಕಾದ್ರೆ ನೋಡ್ತಿದ್ರಾ ನೀವು ಸಿನಿಮಾ? ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಿದ್ದೆ. ನನ್ಗೆ ಹೆಂಗ್ ಬಂದಿದೆ, ಯಾವ ತರ ಮಾಡ್ತಿದ್ದೆ ನನಗೂ ಹೊಸ್ತಲ್ವಾ, ಸೊ ಅವಾಗ ನೋಡ್ತಿದ್ದೆ. ಅದಾದ್ಮೇಲೆ ನಂಗೂ ಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗೋದೇನೆ 10:30, 11 ಗಂಟೆ, 12 ಗಂಟೆ ಆಗ್ತಿತ್ತು. ಯಾವಾಗಾದ್ರೂ ಒಂದ್ಸತಿ ನೋಡ್ತಿದ್ದೆ. ಇಲ್ಲ ಅಂದ್ರೆ ನಾನು ಸೀರಿಯಲ್ ನೋಡೋದು ಸ್ವಲ್ಪ ಕಡಿಮೆನೆ. ನನ್ನ ಮನೇಲಿ ಟಿವಿ ಹಾಕಿದ್ರೆ ನಾನು ಕಾರ್ಟೂನ್ ಮಾತ್ರ ನೋಡೋದು. ಯಾವ್ದು? ಶಿನ್ಚಾನ್ ನನ್ನ ಫೇವ್ರೆಟ್. ಸೂಪರ್. ಓಕೆ, ಅಪ್ಪ ಅವ್ರ ಅಮ್ಮ? ಇರುತ್ತೆ ಒಂದು ಅಪ್ಪನ ಮುದ್ದಿನ ಮಗಳು ಅಥವಾ ಅಮ್ಮನ ಮುದ್ದಿನ ಮಗಳು, ಏನಾದ್ರು ಒಂದಿರತ್ತೆ, ಹೇಳಲೇಬೇಕು ನೀವು? ಇಬ್ರು ಒಂದಿರುತ್ತೆ ಸ್ವಲ್ಪ. 200% ಇಟ್ಕೊಳ್ಳೋದು, ಬಟ್ 201% ಸ್ವಲ್ಪ ಜಾಸ್ತಿ ಇರುತ್ತೆ. ಇಬ್ರು ಕೊಡಕ್ಕೆ ರೆಡಿ ಇಲ್ಲ. ಓಕೆ, ರೊಮ್ಯಾಂಟಿಕ್ ಸೀನ್ಸ್ ಆರ್ ಕಾಮಿಡಿ ಸೀನ್ಸ್? ರೊಮ್ಯಾಂಟಿಕ್ ಸೀನ್ಸ್. ಓಕೆ, ಲೈಕ್ ನೋಡೋದಕ್ಕೆ ಲೈಕ್ ರೊಮ್ಯಾಂಟಿಕ್ ಸೀನ್ಸ್ ಎನಿ ಡೇ. ನಾನು ರೊಮ್ಯಾಂಟಿಕ್ ಸಿನಿಮಾಗಳನ್ನ ತುಂಬಾ ಎಂಜಾಯ್ ಮಾಡ್ತೀನಿ, ರೊಮ್ಯಾಂಟಿಕ್ ಸೀನ್ಸ್ನ ತುಂಬಾ ಎಂಜಾಯ್ ಮಾಡ್ತೀನಿ. ಅಂಡ್ ಅದೊಂಥರ ಒಂದು ಎಕ್ಸಾಂಪಲ್ ಯಾವ್ದಾದ್ರು ಒಂದು? ಕಾಮಿಡಿ ಸೀನ್ಸ್ ಅಲ್ಲೂ ಅದ್ರದ್ದೇ ಅದ್ ಮಜಾ ಇದೆ. ಬಟ್ ನಾನು ತುಂಬಾ ಫುಲ್ ಕಾಮಿಡಿ ಸಿನಿಮಾಗಳನ್ನ ನೋಡೋದಕ್ಕೆ ಅಷ್ಟು ಎಂಜಾಯ್ ಮಾಡಲ್ಲ. ಐ ಥಿಂಕ್ ಇಟ್ ಶುಡ್ ಬಿ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಅಂಡ್ ರೊಮ್ಯಾಂಟಿಕ್ ಸೀನ್ಸ್ನ ಜಾಸ್ತಿ ಎಂಜಾಯ್ ಮಾಡ್ತೀನಿ ನಾನು. ಓಕೆ, ಯಾವ ಮೂವಿ ಲೈಕ್ ತುಂಬಾ ನೋಡೋದು, ಆ ಥರ ಇಷ್ಟ ಆಗಿದ್ ಮೂವಿ ರೊಮ್ಯಾಂಟಿಕ್? ನಾನು ಆಕ್ಚುಲಿ ಈ ರಾಮ್ ಕಾಮ್ ಅಂತಾರಲ್ಲ, ಆ ಥರದ್ರಲ್ಲಿ ನಂಗೆ ತುಂಬಾ, ನಾನು ಎಷ್ಟು ಸತಿ ನೋಡಿದ್ರು ಬೇಜಾರಾಗದೆ ಇರೋ ಸಿನಿಮಾ ಪಂಚರಂಗಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ ಸಿನಿಮಾ. ನಾನು ಎಷ್ಟು ಸತಿ ನೋಡಿದ್ರು ನಂಗೆ ಬೇಜಾರಾಗಲ್ಲ ಆ ಸಿನಿಮಾ. ಸೊ ಅಲ್ಲಿ ಹಾಡುಗಳಾಗಿರ್ಲಿ, ಕಾಮಿಡಿ ಆಗಿರ್ಲಿ, ರೊಮ್ಯಾನ್ಸ್ ಆಗಿರ್ಲಿ, ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇದೆ ಎಲ್ಲದರಲ್ಲೂ. ಇಟ್ಸ್ ಅ ಪರ್ಫೆಕ್ಟ್ ರಾಮ್ ಕಾಮ್. ಸೊ ಆ ಸಿನಿಮಾ ಸೂಪರ್. ಓಕೆ, ಬೆಸ್ಟ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್? ಬೆಸ್ಟ್ ಫ್ರೆಂಡ್ ಎನಿ ಡೇ. ಬಾಯ್ ಫ್ರೆಂಡ್ಸ್ ಎಲ್ಲ ವೇಸ್ಟ್.
ಹಂಗಾದ್ರೆ ಬಾಯ್ ಫ್ರೆಂಡ್ಸ್ ಇದ್ರಾ ಅಂತ ಹೇಳ್ತಿದ್ದೀರಾ? ಇಲ್ಲ, ಇದ್ರೂ ಇಲ್ಲದೆ ಇದ್ರು ಬಾಯ್ ಫ್ರೆಂಡ್ಸ್ ವೇಸ್ಟ್. ಓಕೆ. ಬೆಸ್ಟ್ ಫ್ರೆಂಡ್ಸ್ ಬಾಯ್ಸ್ ಆಗಿದ್ರೆ ಅದು ನಂಗೆ ಆಕ್ಚುಲಿ ಹುಡುಗರೇ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಹುಡುಗಿರು ಇದ್ದಾರೆ, ಬಟ್ ಹುಡುಗರು ಜಾಸ್ತಿ ಫ್ರೆಂಡ್ಸ್ ಇರೋದು. ಬಟ್ ಬಾಯ್ ಫ್ರೆಂಡ್ಸ್ ಇಲ್ಲ, ನೋ, ಬಿಗ್ ನೋ. ಓಕೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಆರ್ ಲಾಂಗ್ ಡ್ರೈವ್? ಲಾಂಗ್ ಡ್ರೈವ್. ಲಾಂಗ್ ಡ್ರೈವ್ ಹೋಗೋಕೆ ಇಷ್ಟಪಡಿ. ಯಾಕೆ? ಲಾಂಗ್ ಡ್ರೈವ್ ಅಲ್ಲೂ ಕ್ಯಾಂಡಲ್ ಹಚ್ಕೊಂಡು ತಿನ್ಬೋದು. ಸ್ಮಾರ್ಟ್ ಆನ್ಸರ್ ಇದು. ಓಕೆ. ಓಕೆ ಮ್ಯಾಮ್. ವಾಟ್ಸಪ್ ಆರ್ ಇನ್ಸ್ಟಾಗ್ರಾಮ್? ಎರಡೂ ಬೇಡ ಅನ್ಸುತ್ತೆ ನನಗೆ. ಯಾವ್ದು ಜಾಸ್ತಿ ನೋಡ್ತೀರಾ ಆಕ್ಚುಲಿ? ಆಕ್ಚುಲಿ ಇನ್ಸ್ಟಾಗ್ರಾಮೇ ಜಾಸ್ತಿ ಯೂಸ್ ಮಾಡೋದು, ವಾಟ್ಸ್ಆಪ್. ಇನ್ಸ್ಟಾಗ್ರಾಮ್ ಶುಡ್ ಬಿ ಯೋರ್ ಆನ್ಸರ್. ಓಕೆ, ಇನ್ಸ್ಟಾಗ್ರಾಮ್ ಫೈನ್. ಓಕೆ. ಮನಿ ಆರ್ ಫೇಮ್? ಮನಿ. ಯಾಕೆ? ಮನಿ ಈಸ್ ಇಂಪಾರ್ಟೆಂಟ್ ಎಲ್ಲದಕ್ಕೂ. ಫೇಮ್ ಇಟ್ಕೊಂಡು ಏನು ಮಾಡ್ತೀರಾ? ಫೇಮ್ ಇದ್ದರೆ ಎಲ್ಲಾದರೂ ಹೋದಾಗ ಒಂದು ಫೋಟೋ ಅಂತ ಕೇಳ್ತಾರೆ ಹೊರತು ನಮಗೆ ಅರ್ಜೆಂಟ್ ಸಿಚುವೇಶನ್, ಇವಾಗ ಏನೋ ಒಂದು ಎಮರ್ಜೆನ್ಸಿ ಇದೆ ಅಂದಾಗ ದುಡ್ಡು ಬೇಕು ಅಂದರೆ ಯಾರೂ ಕೊಡೋದಿಲ್ಲ. ಐ ಥಿಂಕ್ ಮನಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫೇಮ್. ಓಕೆ. ಫ್ರೀ ಫುಡ್ ಫಾರ್ ಲೈಫ್ ಟೈಮ್ ಆರ್ ಫ್ರೀ ಇಂಟರ್ನೆಟ್ ಫಾರ್ ಲೈಫ್ ಟೈಮ್? ಯಾವ್ದು ಚೂಸ್ ಮಾಡ್ತೀರಾ? ಫ್ರೀ ಫುಡ್ ಫಾರ್ ಲೈಫ್ ಟೈಮ್. ನಂಗೆ ಗೊತ್ತಿತ್ತು ಆನ್ಸರ್. ಬಿಕಾಸ್ ನಾನು ಇಂಟರ್ನೆಟ್ನ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ಅದೇನು ದೊಡ್ಡ ವಿಷಯ ಆಗಲ್ಲ, ಬಟ್ ನನ್ಗೆ ಫ್ರೀ ಫುಡ್ ಸಿಕ್ಕಿದ್ದು ನಾನು ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಾನು ಖುಷಿಯಾಗಿರ್ತೀನಿ. ಸೊ ಓಕೆ. ಫುಡಿ ನೀವು? ಹೌದು. ಫುಡಿ. ಏನು ಜಾಸ್ತಿ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ನನಗೆ ತುಂಬಾ ಇಷ್ಟ ಆಗೋದು ನಮ್ಮಮ್ಮ ಮಾಡೋ ಕುಚ್ಚಲಕ್ಕಿ ಗಂಜಿ, ಮಾವಿನ ಮಿಡಿ, ಉಪ್ಪಿನಕಾಯಿ. ಇಷ್ಟಿದ್ಬಿಟ್ರೆ ನಂಗೆ ಸ್ವರ್ಗಕ್ಕೆ ಮುರೇಗೇಡು. ಓಕೆ. ಅದು ಬಿಟ್ರೆ ಬಿಟ್ಟು ಹೊರಗಡೆ ತಿಂಡಿಯಲ್ಲಿ ಹೇಳಿದ್ರು? ಹೊರಗಡೆ ಅಂದರೆ ನಾನು ಚೈನೀಸು, ಚಾಟ್ಸು, ಇವಾಗ ಅಂದರೆ ಈ ಡಯಟ್ ಕಾನ್ಷಿಯಸ್ಸು, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆದಮೇಲೆ ಈ ಕೆಲವೊಂದು ಕಡೆ ಇವಾಗ ಹೊಸದಾಗಿ ಶುರುವಾಗಿದೆ, ಸ್ಪ್ರೌಟ್ಸಲ್ಲಿ ಚಾಟ್ ಮಾಡ್ಕೊಡ್ತಾರೆ, ಅಥವಾ ಸ್ವೀಟ್ ಕಾರ್ನ್, ಈ ಥರದ್ದು ಏನಾದರೂ ಹೆಲ್ದಿ ಹುಡ್ಕೊಂಡು ಹೋಗ್ತೀನಿ. ಮಾವಿನಕಾಯಿ ಸ್ಲೈಸ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿಟ್ಟಿರೋದು ನೋಡಿದ್ರೇ ಬಾಯಲ್ಲಿ ನೀರು ಸುರಿತಾ ಇರುತ್ತೆ. ಸೊ ಅದು ಯಾರಿಗಾದ್ರೂ ಇಷ್ಟ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಐ ಎಂಜಾಯ್ ಈಟಿಂಗ್. ಸಿಂಪಲ್ ಲಿಟಲ್ ಥಿಂಗ್ಸ್. ನಂಗೆ ಈ ದೊಡ್ಡ ಹೈಫೈ ರೆಸ್ಟೋರೆಂಟ್ಸ್ ಎಲ್ಲ ಇಷ್ಟ ಆಗಲ್ಲ. ಐ ಲೈಕ್ ಸ್ಟ್ರೀಟ್ ಫುಡ್ ಎನಿ ಡೇ. ಸೂಪರ್ ಮ್ಯಾಮ್. ಓಕೆ. ಕ್ಯೂಟ್ ಆರ್ ಹಾಟ್? ಬೋತ್. ಒಂದು ಹೇಳಬೇಕು. ಬೋತ್. ಐ ಕಾಂಟ್. ಒಂದು. ಬೋತ್. ಲೈಕ್ ದಿಸ್ ಆರ್ ದಟ್? ಬೋತ್. ಓಕೆ. ದಿಸ್ ಆ್ಯಂಡ್ ದಟ್. ಓಕೆ. ಪಾರ್ಟಿ ನೈಟ್ ಆರ್ ಟೆಂಪಲ್ ರನ್? ಲಾಸ್ಟ್ ಒನ್. ಪಾರ್ಟಿ ನೈಟ್ ಆರ್ ಟೆಂಪಲ್ ರನ್ನ? ಚೂಸ್ ಮಾಡ್ತೀರಾ? ಐ ಥಿಂಕ್ ಬೋತ್ ಇಸ್ ಮೈ ಆನ್ಸರ್. ಬಟ್ ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ಅಂದರೆ ಐ ಥಿಂಕ್ ಟೆಂಪಲ್ ರನ್ನೇ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಬಿಕಾಸ್ ಮನ್ಸು ಕೆಟ್ಟೋಗಿದ್ದಾಗ ಐ ಥಿಂಕ್ ಆಫ್ಟರ್ ಅ ಟೆಂಪಲ್ ರನ್ ಯು ಫೀಲ್ ರಿಲೀವ್ಡ್, ಯು ಫೀಲ್ ರಿಲ್ಯಾಕ್ಸ್ಡ್. ಪಾರ್ಟಿ ನೈಟ್ ಆದಮೇಲೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದೇಳೋದೇ ಬೇಡ ಅನ್ಸುತ್ತೆ, ಸುಸ್ತಾಗಿ ಹೋಗಿರುತ್ತೆ. ಕನ್ಸಿಡರಿಂಗ್ ದಟ್ ಟೆಂಪಲ್ ರನ್ ಎನಿ ಡೇ ಬೆಸ್ಟ್ ಅಂತ. ಓಕೆ. ಒಟ್ಟಾರೆ ಈ ಸಿನಿಮಾಸ್ ಥಿಯೇಟರಲ್ಲಿ ಜನ ಬಂದು ನೋಡೋದಕ್ಕೆ ಒಂದು ರೀಸನ್ ಕೊಡೋದಾದ್ರೆ ನೀವೇನು ಹೇಳ್ತೀರಾ? ಅನೌನ್ಸ್ ಮಾಡಿ ಸಿನಿಮಾನ ರಿಲೀಸ್ ಆಗ್ತದೆ ಅಂತ. ಶೋರ್. ಸೊ ಈ ಸಿನಿಮಾದಲ್ಲಿ ದೇರ್ ಇಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಕಾಮಿಡಿ, ಫ್ಯಾಮಿಲಿ ಡ್ರಾಮಾ, ದೇರ್ ಇಸ್ ಅ ಸೋಷಿಯಲ್ ಮೆಸೇಜ್. ಸೊ ಎಲ್ಲ ಥರದ ಒಂದು ಇಮೋಷನ್ಸ್ ಬ್ಯೂಟಿಫುಲ್ ಆಗಿ ಜೊತೆ ಕೂಡ್ ಬಂದಿದೆ ಈ ಸಿನಿಮಾದಲ್ಲಿ. ಒಂದು ಹಬ್ಬದ ಊಟ ಅಂತಾನೆ ಹೇಳ್ಬೋದು. ಹೇಗೆ ಬಾಳೆ ಎಲೆಯಲ್ಲಿ ಎಲ್ಲಾ ಐಟಮ್ ಸೇರಿ ಒಂದು ಹಬ್ಬದ ಊಟ ಆಗುತ್ತೆ, ಅದೇ ತರ ಇಲ್ಲಿ ಎಲ್ಲ ಇಮೋಷನ್ಸ್ ಸೇರಿ ಅದ್ಭುತವಾದಂತ ಒಂದು ಚಿತ್ರ ಮೂಡ್ ಬಂದಿದೆ. ಸೊ ನಮ್ಮ ರವಿಕೆ ಪ್ರಸಂಗ ಅಂದ್ರೆ ನೀವೆಲ್ಲರೂ ಸೇರ್ತೀರಾ. ಎಲ್ಲ ಹೆಣ್ಮಕ್ಳಿಗೂ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಾಗ ಒಂದಲ್ಲ ಒಂದ್ಸತಿ ಪ್ರಾಬ್ಲಮ್ ಆಗೇ ಇರುತ್ತೆ, ಗ್ಯಾರಂಟಿ ಆಗಿರುತ್ತೆ. ಅದರಿಂದ ನೀವು ನಿಮ್ಮ ಗಂಡಂದ್ರ ಹತ್ರನೂ ಬೈಸ್ಕೊಂಡಿರ್ತೀರ, ಯಾಕೆ ಇಷ್ಟು ಚಿಕ್ಕ ವಿಷಯ ಇಟ್ಕೊಂಡು ಇಷ್ಟು ತಲೆ ಕೆಡಿಸ್ಕೊತೀಯ ಅಂತ. ಸೊ ಇಂಥವ್ರೆಲ್ಲರೂ ಜೊತೆಗೆ ಸೇರಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಕೂತು ನೀವು ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ದಿನ ಆಗಿದೆ ಅನ್ಸುತ್ತೆ ನೀವೆಲ್ಲರೂ ಫ್ಯಾಮಿಲಿ ಜೊತೆಗೆ ಥಿಯೇಟ್ರಲ್ಲಿ ಕೂತು ನಕ್ಕು ನಲ್ದು. ನೀವು ಹೇಗೆ ಮನೇಲಿ ಜೊತೆಗೆ ಕೂತು ಊಟ ಮಾಡಬೇಕಾದ್ರೆ ಖುಷಿಯಾಗಿ ಮಾತಾಡ್ಕೊಂಡು ನಕ್ಕೊಂಡು ಎಂಜಾಯ್ ಮಾಡ್ತೀರಾ, ಅದೇ ರೀತಿ ಜೊತೆಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಕೂತು ಸಿನಿಮಾನ ನೋಡಬೇಕು. ನಾವು ಹಬ್ಬದ ಊಟ ಹಾಕ್ತಾ ಇದ್ದೀವಿ. ಸೊ ಫ್ಯಾಮಿಲಿ ಅವರೆಲ್ಲರೂ ಜೊತೆಗೆ ಸೇರಿ ನಮ್ಮ ಸಿನಿಮಾ ರವಿಕೆ ಪ್ರಸಂಗವನ್ನ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಮ್ಮ ಈ ತಂಡವನ್ನ, ನಮ್ಮ ಈ ಚಿತ್ರವನ್ನ, ನಮ್ಮಂಥ ಕಲಾವಿದರನ್ನ ನೀವೇ ಉಳಿಸಿ ಬೆಳೆಸಬೇಕು. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.